ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸೂಪರ್ ಆಗಿರೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಒಂದು ಸ್ಪೂನು ಉದ್ದಿನ ಬೇಳೆ ಬಳಸದೆ ಒಳ್ಳೆ ಸಾಫ್ಟ್ ಆಗಿರುವಂಥ ಒಳ್ಳೆ ಉಕ್ಕಿ ಬರುವಂತಹ ಹಿಟ್ಟು, ಅದೇ ರೀತಿ ಸ್ಪಾಂಜಿ ಅಂತಿರುವಂತಹ ದೋಸೆ ಕೂಡ ಅದರಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಸ್ಪಾಂಜಿ ದೋಸೆ ಮಾತ್ರ ಅಲ್ಲ, ನಿಮಗೆ ಗರಿ ಗರಿ ಬೇಕಿದ್ರೆ ಗರಿ ಗರಿ ದೋಸೆ, ಒಳ್ಳೆ ಮಸಾಲೆ ದೋಸೆ ಥರ ಮಾಡಬೇಕಿದ್ರೆ ಆ ರೀತಿ ಮಾಡ್ಬೋದು, ಸೆಟ್ ದೋಸೆ ಥರ ಬೇಕಿದ್ರೆ ಆ ರೀತಿ ಮಾಡ್ಬೋದು, ಹೇಗೆ ಬೇಕಿದ್ರೂ ಮಾಡ್ಬೋದು. ಆದರೆ ಇಲ್ಲಿ ನಾನು ಉದ್ದಿನ ಬೇಳೆ ಮಾತ್ರ ಬಳಸ್ತಾನೆ ಇಲ್ಲ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು, ಯಾವ ರೀತಿ ನಮಗೆ ಸಾಫ್ಟ್ ದೋಸೆ, ಸ್ಪಾಂಜಿ ದೋಸೆ, ಗರಿ ಗರಿ ದೋಸೆ ಎಲ್ಲ ಮಾಡ್ಬೋದು ಅಂತ ನೋಡೋಣ. ಬನ್ನಿ. ನೋಡಿ, ಇದಕ್ಕೋಸ್ಕರ ಮೊದಲು ನಾನಿಲ್ಲಿ 2 ಕಪ್ಪು ದೋಸೆ ಅಕ್ಕಿ ತಗೊಂಡಿದ್ದೀನಿ. 2 ಕಪ್ಪು ತಗೊಂಡಿರೋದು. 2 ಕಪ್ಪು ದೋಸೆ ಅಕ್ಕಿಗೆ ನಾನಿಲ್ಲಿ ಹಾಕ್ತಾ ಇರೋದು 2 ಟೇಬಲ್ ಸ್ಪೂನ್ ಮೆಂತೆ ಕಾಳು ಹಾಕ್ತಾ ಇದ್ದೀನಿ. 2 ಕಪ್ಪಿಗೆ 2 ಟೇಬಲ್ ಸ್ಪೂನ್ ಹಾಕ್ತಾ ಇರೋದು. ಇದನ್ನು ಚೆನ್ನಾಗಿ ತೊಳೆದು ಮಿನಿಮಮ್ ಒಂದು 5 ಗಂಟೆ ಹೊತ್ತಾದರೂ ನೆನೆಸಿಡಬೇಕು. ನೋಡಿ, ಇವಾಗ ಇದು ನೆನೆಸಿಟ್ಟಿರುವಂತಹ ಅಕ್ಕಿ ಮತ್ತು ಮೆಂತೆ ಕಾಳು ನೋಡಿ ಈ ರೀತಿ ಇದೆ. ಚೆನ್ನಾಗಿ ನೆನಿಬೇಕು, ಅದು ಫುಲ್ಲಾಗಿ ನೆನೆಸಿಟ್ಕೊಂಡಿದ್ದೀನಿ, ಬೇರೇನು ಸೇರಿಸ್ಕೊಂಡಿಲ್ಲ. ಆಮೇಲೆ ಇದಕ್ಕೆ ಬೇಕಾಗಿರೋದು 1 ಕಪ್ ಅವಲಕ್ಕಿ. ನಾನಿಲ್ಲಿ ತೆಳು ಅವಲಕ್ಕಿ ತಗೊಂಡಿರೋದು. ಇದನ್ನು ಚೆನ್ನಾಗಿ ಮೊದಲೊಂದ್ಸಲ ತೊಳಿಬೇಕು. ಆಮೇಲೆ ಇದು ತೆಳುವಾದ ಕಾರಣ ನೀರು ಹಾಕಬೇಡಿ, ಹಾಗೆ ತೊಳೆದು ಹಾಗೆ ಒಂದು 2 ನಿಮಿಷ ಬಿಟ್ಬಿಡಿ. ನೋಡಿ, ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ, ಅಕ್ಕಿ ಮತ್ತು ಮೆಂತೆ ಕಾಳು. ಅದರ ಜೊತೆ ನಾವು ಇಲ್ಲಿ ತೊಳೆದು ಹಾಗೆ ಇಟ್ಟಿದ್ದೀವಲ್ವ, ಆ ಅವಲಕ್ಕಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ನೀರು ಹಾಕ್ಬಿಟ್ಟು ನೋಡಿ ನುಣ್ಣಗೆ ರುಬ್ಬಬೇಕು ಈ ರೀತಿ. ಇನ್ನು ಇದನ್ನು ರಾತ್ರಿ ಇಡೀ ಹಾಗೆ ಮುಚ್ಚಿಟ್ಕೊಳ್ಳಿ. ನೋಡಿ, 8 ಗಂಟೆ ಹೊತ್ತು ಅಂದರೆ ನಾನಿಲ್ಲಿ ಮುಚ್ಚಿಟ್ಕೊಂಡಿದ್ದೀನಿ. ಹಿಟ್ಟು ನೋಡಿ ಯಾವ ರೀತಿ ಬಂದಿದೆ ಅಂತ. ಅಂದರೆ ನೋಡಿ ಕರೆಕ್ಟ್ ಫರ್ಮೆಂಟ್ ಆಗಿದೆ ಇದು. ನೋಡಿ, ನಿಮಗೆ ಗೊತ್ತಾಗುತ್ತಾ ಗೊತ್ತಿಲ್ಲ, ಅದು ಕರೆಕ್ಟ್ ಆ ಮೇಲ್ಗಡೆ ನೋಡಿ ಒಂದು ಆ ಲೇಯರ್ ಕರೆಕ್ಟ್ ಬಂದಿದೆ. ನೋಡಿ, ಸಾಫ್ಟ್ ಆಗಿರೋಂಥ ಹಿಟ್ಟು ನೋಡಿ ಈ ರೀತಿ ಬಂದಿದೆ. ಅಂದರೆ ನಾವು ಉದ್ದಿನಬೇಳೆ ಹಾಕಲೇ ಇಲ್ಲ, ಕೇವಲ ಮೆಂತೆ ಮತ್ತು ಅಕ್ಕಿಯಲ್ಲಿ ಮಾಡಿರೋದು, ಅದರ ಜೊತೆ ಅವಲಕ್ಕಿ ಸೇರಿಸಿರುವಂಥದ್ದು. ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ. ಇನ್ನು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಅಂದರೆ ನಾವಿಲ್ಲೊಂದು ಮೆಂತೆ ದೋಸೆ ಮಾಡ್ತಾ ಇರೋದು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಇದರಿಂದ ನಾನು ದೋಸೆ ಮಾಡ್ತೀನಿ. ಮೊದಲು ನಾನು ನೋಡಿ ಇಲ್ಲಿ ಒಂದು ಸಾಫ್ಟ್ ಆಗಿರುವಂಥ ದೋಸೆ ಮಾಡ್ತೀನಿ. ಮೊದಲು ಬಿಸಿ ಕಾವಲಿಗೆ ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಈ ರೀತಿ ಸಣ್ಣ ಸಣ್ಣ ದೋಸೆ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬಿದ್ದಿದೆ ಅಂತ ನೋಡಿ. ಅಂದರೆ ಅದು ಕರೆಕ್ಟ್ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ನೋಡಿ, ಸಾಫ್ಟಾಗಿ ಬಂದಿದೆ ಇದು. ನಿಮಗೆ ನೋಡಿ, ಇದಿವಾಗ ನಮಗೆ ಒಂದು ಸಾಫ್ಟ್ ಆಗಿರುವಂಥ ದೋಸೆ ಇಲ್ಲಿ ರೆಡಿ ಆಗಿದೆ. ಸೆಟ್ ದೋಸೆ ಅನ್ಬೋದು ಇದಕ್ಕೆ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ನಾವು ಉದ್ದಿನ ದೋಸೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಬಂದಿದೆ ನೋಡಿ. ರುಚಿ ಅದಕ್ಕಿಂತಲೂ ಸೂಪರ್ ಆಗಿರುತ್ತೆ ನೋಡಿ. ಈ ರೀತಿ ಸ್ವಲ್ಪನೂ ಹುಳಿನೂ ಇರಲ್ಲ, ಕಹಿನೂ ಇರಲ್ಲ, ಆ ರೀತಿ ಇರುತ್ತೆ ಈ ದೋಸೆ. ಇನ್ನು ನೋಡಿ, ಇದರಲ್ಲಿ ನಾನು ಒಳ್ಳೆ ಕ್ರಿಸ್ಪಿ ಆಗಿರುವಂಥ ಗರಿ ಗರಿ ದೋಸೆ, ಅಂದರೆ ಸಣ್ಣ ಕಾವಲಿ, ನಿಮಗೆ ಬೇಕಿದ್ರೆ ದೊಡ್ಡ ಕಾವಲಿಯಲ್ಲಿ ಮಾಡ್ಬೋದು. ಒಳ್ಳೆ ಮಸಾಲೆ ದೋಸೆ ಎಲ್ಲ ಮಾಡ್ತೀವಲ್ಲ, ಒಳ್ಳೆ ಗರಿ ಗರಿ ಆಗಿರುವಂತಹ ಪೇಪರ್ ದೋಸೆ ಥರ, ಆ ರೀತಿ ಬೇಕಿದ್ರೂ ಮಾಡ್ಬೋದು. ನೋಡಿ, ನಾನು ಮೊದಲು ತೆಳುವಾಗಿ ಈ ರೀತಿ ದೋಸೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಣ್ಣಕ್ಕೆ ಮಾಡ್ತಾ ಇರೋದು, ಸಣ್ಣ ಕಾವಲಿ ಆದ ಕಾರಣ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಸೂಪರ್ ಆಗಿರುವಂತಹ ಗರಿ ಗರಿ ದೋಸೆ ಕೂಡ ರೆಡಿ ಆಗಿದೆ. ಅಂದರೆ ನಿಮಗೆ ಯಾವ ರೀತಿನೂ ಮಾಡ್ಬೋದು, ಒಳ್ಳೆ ಸಾಫ್ಟ್ ಆಗಿನೂ ಮಾಡ್ಬೋದು, ಗರಿ ಗರಿಯಾಗಿನೂ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ದೋಸೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲ ದೋಸೆ ರೆಡಿ ಆಗಿದೆ. ಸೆಟ್ ದೋಸೆಗೆ, ಗರಿ ಗರಿ ದೋಸೆ, ಅದೇ ರೀತಿ ಸಾಫ್ಟ್ ದೋಸೆ ಎಲ್ಲ ಕೂಡ ರೆಡಿ ಆಗಿದೆ. ಹೆಲ್ದಿ ಆಗಿರುವಂಥ ಈ ಬ್ರೇಕ್ಫಾಸ್ಟ್ ನೀವು ಇದುವರೆಗೆ ಟ್ರೈ ಮಾಡಿಲ್ಲ ಅಂದರೆ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ. ಇನ್ನೊಂದು ಟೇಸ್ಟಿ, ವೆರೈಟಿ, ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.